ಹಾಕಿದ್ರು ಅಂತ. ನಮ್ಮ ಏಜೆಂಟ್ ಸಹಿ ಹಾಕಿದ್ರು ಅಂತ ಹೇಳೋದಕ್ಕಿಂತ ಅವರಿಗೆ ವಾಸ್ತವಿಕತೆ ಗೊತ್ತಿರಲಿ. ಮೇ 13, 2023 ಸಂಜೆ 4:45 5:20 ನಡುವೆ 2 ಅರ್ಜಿ ಕೊಟ್ಟಿದೀವಿ ರೀಕೌಂಟ್ ಮಾಡಬೇಕು ಅಂತ. ಈ ದೇಶದ ಕಾನೂನಿನ ಒಳಗಡೆ ಏನಿದೆ ಅಂತ ಹೇಳಿದ್ರೆ, ಅತಿ ಕಡಿಮೆ ಮತದ ಅಂತರದಲ್ಲಿ ಸೋಲಾದ್ರೆ ಅವ್ರ ರಿಟರ್ನಿಂಗ್ ಆಫೀಸರ್ ಸೋಮೋಟೋ ರೀಕೌಂಟ್ ಮಾಡ್ಬೇಕು ಅಂತಿದೆ. ಕಂಪಲ್ಸರಿ ಅಲ್ಲ, ಮಾಡಬಹುದು. ನಾವು ಅರ್ಜಿ ಕೊಟ್ರೆ ಕಂಪಲ್ಸರಿ ಮಾಡ್ಲೇಬೇಕು. ಮಾಡ್ಲಿಲ್ಲ ಅವರು. ನನ್ನ ಅರ್ಜಿಗೆ ಉತ್ತರ ಕೊಟ್ಟಿದ್ದು 2 ದಿನ ಆದ್ಮೇಲೆ ಪೋಸ್ಟಲ್ ಅಲ್ಲಿ ಕಳಿಸಿದ್ದಾರೆ. ಉತ್ತರನ ಪೋಸ್ಟಲ್ ಕಳಿಸಿರೋದು. ನನ್ನ ಅರ್ಜಿಯನ್ನ ವಿಲೇವಾರಿ ಮಾಡಕ್ಕಿಂತ ಮುಂಚೆ ಅವರಿಗೆ ನೀವು ಪ್ರಮಾಣ ಪತ್ರ ಕೊಟ್ರಿ. ನಾನು 45 ದಿನದ ಒಳಗಡೆ ಹೈಕೋರ್ಟ್ ನಲ್ಲಿ ಕೇಸ್ ಹಾಕಿದ್ದೇನೆ. ನಾನು EVM ಕೌಂಟ್ ಮಾಡಿ ಅಂತ ಕೇಳೇ ಇಲ್ಲ. ನಾವು ಅವತ್ತು ಕೇಳಿದ್ದು ನಮ್ಮ ಪೋಸ್ಟಲ್ ಬ್ಯಾಲೆಟ್ ಮಾಡಿ ಮತ್ತು ನಿಮ್ಮ ಪ್ರಾಪರ್ಟಿ ಪ್ರಪೋರ್ಷನೇಟ್ ಇದೆ, ನೀವು ಭಾಷಣಗಳನ್ನ ಕೆಟ್ಟದಾಗಿ ಮಾಡಿದೀರಿ ಅಂತ. ನಾನು ಈ ತರದ್ದೆಲ್ಲ ಏನಾದ್ರು ಮಾಡ್ಕೊಂಡಿದ್ರೆ ನಾನು ಅದನ್ನೆಲ್ಲ ಕೇಳ್ತಾನೆ ಇರ್ಲಿಲ್ಲ, ಲೇಟ್ ಆಗುತ್ತೆ ಅಂತ. ಇಂಟ್ರೀಮ್ ಆರ್ಡರ್ ಕೇಳ್ತಿದ್ದೆ, ರೀಕೌಂಟಿಂಗ್ ಕೊಡಿ ಅಂತ. ನಂಗೆ ವ್ಯತ್ಯಾಸ ಆಗಿದೆ ಅಂತ ಗೊತ್ತಿತ್ತು, ಆದ್ರೆ ಈ ಮಟ್ಟಕ್ಕಾಗಿದೆ ಅಂತ ಗೊತ್ತಿರ್ಲಿಲ್ಲ. ಅವರು ಒಂದು ಪದ ಹೇಳ್ತಾರೆ, ದಯಮಾಡಿ ನೀವು ಇದನ್ನ ಗಂಭೀರವಾಗಿ ಪರಿಗಣಿಸಿ. ಓಟ್ಗಳನ್ನ ಬಂಡಲ್ಗಳು ಬಿಚ್ಚಿದ್ರೆ 25 ಇನ್ವ್ಯಾಲಿಡ್ ಇತ್ತು, ಬಂಡಲ್ ಇನ್ವ್ಯಾಲಿಡ್ ಇತ್ತು ಅಂತ. ನಾನು ಅದೇ ಕಂಪ್ಲೇಂಟೇ ಕೊಟ್ಟಿದ್ದು. ಈ ಕೌಂಟಿಂಗ್ ಟೇಬಲ್ಗಳು ನೀವು ನೋಡಿದಿರೋ ಇಲ್ಲ ಗೊತ್ತಿಲ್ಲ, ಟೇಬಲ್ ಮೇಲೆ ಎಲ್ಲ ಟ್ರೇ ಇಟ್ಟಿರ್ತಾರೆ, ಎಷ್ಟು ಕ್ಯಾಂಡಿಡೇಟ್ ಇದೆ ಅದ್ರ ಹೆಸರು ಬರೆದು ಲಾಸ್ಟಿಗೆ ಒಂದು ಇನ್ವ್ಯಾಲಿಡ್ ಅಂತ ಇಟ್ಟಿರ್ತಾರೆ, ನೋಟಾ ಇನ್ವ್ಯಾಲಿಡ್. ಈ ಇನ್ವ್ಯಾಲಿಡ್ ಗಳನ್ನೆಲ್ಲ ಅದಕ್ಕೆ ಹಾಕಿದ್ರು. ಮಲ್ಟಿಪಲ್ ಮಾರ್ಕ್ ಆದವು, ತಪ್ಪಾದವು ಎಲ್ಲ. ಅವನು 25 ಬಂಡಲ್ ಕಟ್ಟಿದ್ರು. ಆ 25 ಬಂಡಲ್ ಕಟ್ಟಿರುವಂತ ಇದನ್ನ ಟಾಪ್ ಅಪ್ ಮಾಡಿದ್ರು. ನನಗಿಂತ ಅವ್ರಿಗೆ ಎಷ್ಟು ಕಡಿಮೆ ಬಂದಿತ್ತೋ ಅಷ್ಟನ್ನ ಅವ್ರ ಕವರ್ ಒಳಗೆ ಹಾಕಿ TD ರಾಜೇಗೌಡ ಅಂತ ಬರೆದು ಲೆಕ್ಕ ಹಾಕಿ ಬಿಟ್ಬಿಟ್ರು. ಈಗ ರೀಕೌಂಟಿಂಗ್ ಸ್ಟಾರ್ಟ್ ಆದ ಬೆಳಗ್ಗೆಯಿಂದ ಸಂಜೆ ತನಕ ರೀಕೌಂಟಿಂಗ್ ಬೇಡ ಜಗಳ ಮಾಡ್ತಾನೆ ಇದ್ರು. ಮಧ್ಯಾಹ್ನ 2:45 ಒಂದು ವಿಜಯೋತ್ಸವನೂ ಮಾಡಿದ್ರು. ಅವ್ರಿಗೆ ಈ ಉಳಿದಿತ್ತು ರೀಕೌಂಟ್ ಆಗಲ್ಲ ಅಂತ ಭಾವಿಸಿ ಮಾಡಿದ್ದವರು. 2 ಬಾರಿ ಸುಪ್ರೀಂ ಕೋರ್ಟಿಗೆ ಹೋಗ್ತಾರೆ, 3 ಬಾರಿ ಹೈಕೋರ್ಟ್ ಅಲ್ಲಿ ಹಾಕ್ತಾರೆ. ಮೊನ್ನೆ ಜಡ್ಜ್ಮೆಂಟ್ ಆದ ಕೂಡಲೇ ಕೇಳ್ತಾರೆ, ನಾವು ಸುಪ್ರೀಂ ಕೋರ್ಟಿಗೆ ಹೋಗ್ತೀವಿ, ಸ್ಟೇ ಕೊಡಿ ಅಂತ. ನಿಮಗೆ ಎಲ್ಲವೂ ಸರಿ ಇದ್ರೆ ನೀವು ಯಾಕೆ ಸುಪ್ರೀಂ ಕೋರ್ಟಿಗೆ ಪದೇ ಹೋಗ್ತೀರಿ? ಮತ್ತು ಇನ್ನೊಂದು ವಿಷಯ ನಿಮ್ಗೆ ಯಾರಿಗೂ ಗೊತ್ತಿಲ್ಲ, 2024 ಆಗಸ್ಟ್ ಇರ್ಬೋದು ಅಂತ ಅನ್ಕೊಂತೀನಿ. 24 ಪಕ್ಕ ನಾವು ಹೈಕೋರ್ಟಿಗೆ ಒಂದು ಅರ್ಜಿ ಹಾಕ್ತೀವಿ. ನಮಗೆ ಈ ಸರ್ಕಾರದ ಮೇಲೆ ನಂಬಿಕೆ ಇಲ್ಲ, ಈ ಬ್ಯಾಲೆಟ್ ಗಳನ್ನ ತರಿಸಿ ನೀವು ಕೋರ್ಟ್ ಸೂಪರ್ ದಲ್ಲಿ ಇಟ್ಕೊಳ್ಳಿ ಅಂತ. ಅವತ್ತು ಅವ್ರ ಲಾಯರ್ ಕೋರ್ಟಿಗೆ ಅಧಿಕೃತವಾಗಿ ಸ್ಟೇಟ್ಮೆಂಟ್ ಮಾಡ್ತಾರೆ ಮತ್ತು ಇದಾಗ್ತಾರೆ. ಇವ್ರು ಕೇಳ್ತಾ ಇರೋ ತಪ್ಪು, ಕರ್ನಾಟಕ ಸರ್ಕಾರದ ಮೇಲೆ ನಂಬಿಕೆ ಇಲ್ಲ, ನಮ್ ಜಿಲ್ಲಾಧಿಕಾರಿಗಳ ಮೇಲೆ ನಂಬಿಕೆ ಇಲ್ಲ. ನಮ್ ಸ್ಟ್ರಾಂಗ್ ರೂಮ್ ಹೇಗಿದೆ, 24x7 CC ಕ್ಯಾಮ್ರಾ ಇದೆ, ಏನ್ ನಡೆದ್ರು ಅದ್ರಲ್ಲಿ ಕಾಣುತ್ತೆ, ಅದು ಕ್ಲೌಡ್ ಅಲ್ಲಿ ಅಪ್ಲೋಡ್ ಆಗುತ್ತೆ ಅಂತ ಅವ್ರ ಲಾಯರ್ ಹೇಳಿದ್ದಾರೆ. ನಾವು ಈ ಅನುಮಾನ ನಾವು ವ್ಯಕ್ತಪಡಿಸಿದ್ವಿ, ಅವ್ರು ಇದನ್ನ ಹೇಳ್ತಾ ಇದ್ದಾರೆ. ಆದ್ರೆ ಈ FIR ಇವತ್ತು ನಿನ್ನೆ ಮಾಡಿದಾರೆ ನನ್ನ ಮೇಲೆ. FIR ಯಾವಾಗ ಮಾಡಿದ್ರು ಅನ್ನೋದು ನಿಮಗೆ ಗೊತ್ತಿರ್ಬೇಕು. ನಮಗೆ ಯಾವಾಗ ಇಮೇಲ್ ಅಲ್ಲಿ ಸರ್ಟಿಫಿಕೇಟ್ ಬಂತೋ ಅದಾಗಿ ಸ್ವಲ್ಪ ಹೊತ್ತಿಗೆ FIR ಆಗುತ್ತೆ. FIR ಅಲ್ಲಿ ಬಹಳ ದೊಡ್ಡ ಸೆಕ್ಷನ್ಗಳು ಹಾಕೊಂಡಾರೆ. ಯಾರು ಯಾವಾಗ ಮಾಡಿದ್ರು ಅಂತ ಗೊತ್ತಿಲ್ಲ. 2023 ನಾವು ಮಾಡಿದೀವಿ ಅಂತ ಆದ್ರೆ ಇಷ್ಟು ದಿನ ಏನು ಮಾಡ್ತಾ ಇದ್ವಿ? ಮತ್ತು FIR ಹಾಕಿರುವಂತಹದ್ದು ಇವ್ರೀಗ ಅವ್ರದೇ ಸರ್ಕಾರದ ಅಧಿಕಾರಿಗಳನ್ನಿಟ್ಟು ಯಾರ ಹತ್ರನಾರು ಯಾವ್ದಾವ್ದು ಜೀವರಾಜ್ ಹೇಳಿದ್ದ ನಾನು ಮಾಡಿದ್ದೆ ಅಂತ ಹೇಳಿ ನನ್ನ ಮಾನಸಿಕ ಸ್ಥೈರ್ಯವನ್ನ ಕುಗ್ಗಿಸುವ ಮತ್ತು ನನ್ನ ಮೇಲಿನ ಒಂದು ಪ್ರಹಾರಕ್ಕಾಗಿ ಮಾಡಿದ್ದಾರೆ. ಆದ್ರೆ ಮಾನ್ಯ ಉಚ್ಚ ನ್ಯಾಯಾಲಯ ಇವತ್ತು ಅಧಿಕೃತವಾಗಿ ಹೇಳಿದೆ, 8 ವರ್ಷ ಆದವನ್ ಬಂದು ಟ್ಯಾಂಪರಿಂಗ್ ಮಾಡೋಣ ಅಂತ ಹೇಳ್ತಿರಲ್ರಿ, ಏನ್ ಮಾತಾಡ್ತಾ ಇದ್ದೀರಿ ನೀವು ಮಾತಾಡೋದಕ್ಕೆ ಒಂದು ಇದು ಬೇಡವಾ ಅಂತ ಹೇಳುವಂತಹದನ್ನ ಕೋರ್ಟ್ ಅಬ್ಸರ್ವೇಷನ್ ಮಾಡಿಲ್ಲ. ನ್ಯಾಯಾಲಯದಲ್ಲಿ ನ್ಯಾಯ ಸಿಗುತ್ತೆ. ನಾಳೆ ಅಲ್ಲ ನಾಡಿದ್ದು ಮತ್ತೆ ಈ ಕೇಸ್ ಬರ್ತಾ ಇದೆ. ನನಗೆ ಪೂರ್ಣ ಭರವಸೆ ಇದೆ ನ್ಯಾಯಾಲಯದಲ್ಲಿ ನ್ಯಾಯ.